ನನ್ನೆಲ್ಲ ಸಮಸ್ತ ಕನ್ನಡಿಗರಿಗೂ ಅಮೂಲ್ ಮಾಡುವ ನಮಸ್ಕಾರಗಳು. ಇವತ್ತು ಬಂದಿರೋ ಉದ್ದೇಶ ಏನಂತಂದರೆ, ಕೆಲವೊಂದು ವಿಷಯಗಳನ್ನ ನೋಡ್ತಾ ಇರ್ಬೇಕಂತ ತುಂಬ ಬೇಜಾರಾಗುತ್ತೆ. ಮೊನ್ನೆ ಒಂದು ಮಾಲಲ್ಲಿ ಕನ್ನಡದ ಒಂದೇ ಒಂದು ಶೋ ಇಲ್ಲ ಅಂತ ನಾನಿನ್ನ ಬಿಡಲಾರೆ ಅಂದ್ಕೊಂಡು ಒಂದು ಫಿಲಮ್ ಬಗ್ಗೆ ಏನೋ ಒಂದು ಆಯಿತು. ಆ ಮೇಡಮ್ ಅವರು ನೆಕ್ಸ್ಟ್ ಬಂದುಬಿಟ್ಟು ನಾವು ಒಂದು ಯಾರನ್ನಾದ್ರೂ ನಂಬಿದರೆ ಅವ್ರ ಹತ್ರ ಹೋಗ್ತೀವಿ, ನಮಗೇನೋ ಸಹಾಯ ಬೇಕು ಇಂಥವರಿಂದ ಆಗುತ್ತೆ ಅಂದಾಗ ಅವರು ಫಸ್ಟು ಈ ಪ್ರಾಮುಖ್ಯತೆ ಯಾರು ಕೊಡ್ತಾರೆ, ನಮಗೆ ಇವ್ರ ಕಡೆಯಿಂದ ಆಗಬಹುದು ಅನ್ನೋ ಒಂದು ನಿಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟಿಟ್ಟು ಬಂದಿರ್ತಾರೆ. ಅವರು ಫಿಲಮ್ ಚೇಂಬರ್ ಅಂತ ತಾನೇ ಇರೋದು, ಏನಾದರೂ ಹೆಚ್ಚು ಕಮ್ಮಿ ಇತ್ತಂದರೆ ಫಿಲಮ್ ಚೇಂಬರು. ಆ ಫಿಲಮ್ ಚೇಂಬರ್ ಅವರನ್ನೇ ಮಾತು ಕೇಳ ನಾನಿನ್ನ ಬಿಡಲಾರೆ ಅವರು ಮೇಡಮ್ ಅವರು ನಿಮ್ಮ ಹತ್ರ ಬಂದು ಮಾತಾಡ್ತಾ ಇದ್ದಾರೆ. ಹರೀಶ್ ಬಾಮ ಅವರೇ ಹಾಗೂ ನಮ್ಮ ಇನ್ನೊಬ್ಬರು ಸಾರಾ ಗೋವಿಂದ್ ಅವರೇ. ಹೀಗೆ ನಿಮ್ಮ ಹತ್ರ ಮಾತಾಡಬೇಕಂದ್ರೆ ಕನಿಷ್ಠವಾಗಿ ಅವ್ರಿಗೆ ಏನು ರೆಸ್ಪಾನ್ಸ್ ಮಾಡಬೇಕು ಅಷ್ಟು ನಿಮ್ಗೆ ರೆಸ್ಪಾನ್ಸ್ ಮಾಡೋಕ್ಕಾಗಿಲ್ಲ. ನೀವು ಕನ್ನಡದ ಹೆಸರು ಹೇಳ್ಕೊಂಡು ಅವತ್ತು ಹೇಳಿದರೆ ಪುಷ್ಪ ಏನಾದರೂ ಸ್ವಲ್ಪ ಹೆಚ್ಚು ಜಾಸ್ತಿ ಟಿಕೆಟ್ ಮಾಡ್ತು ಅಂತಂದರೆ, ಇಲ್ಲ 200 ರೂಪಾಯಿಗಿಂತ ಜಾಸ್ತಿ ಆಯಿತು ಅಂತಂದರೆ ನಾವು ಅವ್ರನ್ನ ಬೇರೆ ಥರ ಕ್ರಮಕ್ಕೆ ಕೈಗೊಳ್ತೀವಿ ಅಂತ ಅಂದ್ರಿ. ಸರ್, ನೀವು ಅವತ್ತು ಆ ಸ್ಟೇಟ್ಮೆಂಟ್ ಕೊಟ್ಟಿದ್ರಿಂದನೇ ಇವತ್ತು ಪಾತಾಳಕ್ಕೆ ಏರಿದೆ ಸರ್ ಈ ರೇಟು. ಸರ್, ಇದೇ ಮೆಜೆಸ್ಟಿಕ್ಕು ಸರ್, ಮೆಜೆಸ್ಟಿಕ್ KG ರೋಡಲ್ಲಿ ಮೂರು ಥಿಯೇಟ್ರ್ ಆ ಫಿಲ್ಮ್ಗೆ ಕೊಡ್ತಿದ್ದೀರಾ ಅಂತಂದರೆ ನಾವು ಕನ್ನಡಿಗರು ಏನಾಗ್ತಿತ್ತು ಗೊತ್ತಾಗಿಲ್ಲ. ನನಗೆ ಒಂದಂತೂ ವಿಷಯ ನಿಮ್ಗೆ ಹೇಳ್ತೀನಿ ಕೇಳಿ. ತಮಿಳ್ನಾಡಲ್ಲಿ ಬೇಜಾನ್ ಫಿಲಮ್ ರಿಲೀಸ್ ಆಗುತ್ತೆ, ಇಲ್ಲಿ ಹೆಂಗೆ ರಿಲೀಸ್ ಆಗುತ್ತೆ ಅಲ್ಲೇ ರಿಲೀಸ್ ಆಗುತ್ತೆ. ಆದರೆ 100ರಲ್ಲಿ 80% ಫಿಲ್ಮು ಕ್ಲಿಕ್ ಆಗುತ್ತೆ. ಯಾಕಂತ ಹೇಳ್ತೀನಿ ಕೇಳಿ. ಅಲ್ಲಿ ಅವರು ದೊಡ್ಡ ಸ್ಟಾರು ಅಂತ ಇರ್ತಾರಲ್ಲ, ಹೊಸೊಬ್ಬರಿಗೆ ಸಪೋರ್ಟ್ ಮಾಡ್ತಾರೆ, ಆಯಿತಾ. ಆಮೇಲೆ ಇವಾಗ ಇಲ್ಲ ಹಂಗಲ್ಲ, ಫಸ್ಟು ಬೇರೆಯವ್ರಿಗೆ ಕೊಡೋದು. ಶಿವಣ್ಣ ಅಂತ ಮೇರು ನಟ ಆ್ಯಕ್ಟರ್ಗೆ ಮುನ್ನೆ ಇದೇ ಭೈರತಿ ರಣಗಲ್ಗೆ ತಮಿಳ್ನಾಡಲ್ಲಿ 8 ಸ್ಕ್ರೀನ್ ಸಿಕ್ಕಿರೋದು, ಅರ್ಥ ಮಾಡ್ಕೊಳ್ಳಿ. ಆದರೆ ನಾವು ಹಂಗಲ್ಲ, 1200 ಸ್ಕ್ರೀನು, 3000 ಸ್ಕ್ರೀನು. ಇದಕ್ಕೆ ಈ ಫಿಲ್ಮ್ ಮಂಡಳಿಯವರು ಅವ್ರು ಹೇಳ್ತಾ ಇದ್ದಾರೆ, ಅವ್ರಿಗೆ ನಿಮ್ಮ ಡಿಸ್ಟ್ರಿಬ್ಯೂಟರ್ ಯಾರು ಹೇಳು, ಅವ್ರಿಗೆ ಫೋನ್ ಮಾಡಿದರೆ ರಿಸೀವ್ ಮಾಡಲ್ಲ ಅಂತ. ಮತ್ತು ನಿಮ್ಮ ಫೋನೇ ರಿಸೀವ್ ಮಾಡಿಲ್ಲ ಅಂತಂದರೆ ಮತ್ತೆ ಯಾಕೆ ಅಂತ ನಾನು ಕೇಳ್ತಾ ಇರೋದು. ಮತ್ತು ನೀವು ಏನಕ್ಕೆ ನೀವು ಇಂಡಸ್ಟ್ರಿ ಹೆಸ್ರು ಹೇಳ್ಕೊಂಡು ಆ ಫಿಲಮ್ದು ಇವಾಗ ಯಾಕೆ ನೀವು ಹೋರಾಡ್ತಾ ಇಲ್ಲ? ಅಲ್ಲಿ ಒಂದು ಕಡೆ 300 ಇದೆ, ಒಂದು ಕಡೆ 2000 ರೂಪಾಯಿ ಇದೆ. ಇದೆಲ್ಲ ದುಡ್ಡಲ್ವಾ? ಇದೇ ನಾನು ನಿಮ್ಗೆ ಚಾಲೆಂಜೇ ಆಗ್ತಾ ಇದ್ದೀನಿ, ಆಯಿತಾ. 20ನೇ ತಾರೀಕಿಗೆ ನಮ್ಮ ಉಪೇಂದ್ರ ಸಾರ್ದು UI ರಿಲೀಸ್ ಇದೆ. 25ಕ್ಕೆ ನಮ್ಮ ಬಾಸ್ತು ಸುದೀಪ್ ಅನ್ನೊಂದು ಒಂದು ಫಿಲಮ್ ಇದೆ, ಗೊತ್ತಿರ್ಬೋದು, ಮ್ಯಾಕ್ಸ್ ಅಂತ ಹೇಳ್ಬಿಟ್ಟು. ಇದಕ್ಕೆ ಇವತ್ತು ನೀವು ಇಲ್ಲಿ ಕರ್ನಾಟಕದಲ್ಲಿ ಹೆಂಗೆ ಥಿಯೇಟ್ರ್ ಕೊಟ್ಟಿದ್ದೀರಾ, ಬೇರೆ ಪರ ಸ್ಟೇಟಲ್ಲೂ ಅವ್ರಿಗೆ ಅದೇ ಥರ ಥಿಯೇಟ್ರ್ ಕೊಡಬೇಕು. ಅದನ್ನು ಅನೌನ್ಸ್ಮೆಂಟು ನೆಕ್ಸ್ಟ್ ವೀಕು ಫ್ರೈಡೇ ಉದಯವಾಣಿ ಇಲ್ಲಿ ಬಂದೇ ಬರಲೇಬೇಕು. ಏನಕ್ಕೆ ಕನ್ನಡ ಇಂಡಸ್ಟ್ರಿ ಅನ್ನೋದು ಯಾರ್ದೋ ಕೈಗೊಂಬೆ ಆಗಿದೆ ಅನಿಸುತ್ತಲ್ಲ. ಹೇಳಿದರೆ ಹೇಳ್ತಾರೆ ಕನ್ನಡ ಫಿಲ್ಮ್ ಇಲ್ಲ, ಇದಿಲ್ಲ ಅಂತ. ಫ್ಯಾನ್ ಇಂಡಿಯಾ ಅಂತ ಬೇಜಾನ್ ಫಿಲ್ಮ್ ಬಂತಲ್ಲ, ಎಲ್ಲರ ಫಿಲ್ಮನ್ನು ನೀವು ಕ್ಲಿಕ್ ಮಾಡಿಸ್ತೀರಾ, ಅದಕ್ಕೆ 500, 1000, ಇದಕ್ಕೆ 500. ಅದೇ ನಮ್ಮ ಕನ್ನಡದ ಫಿಲ್ಮು ಇದೇ ಕೇಳೋಣಪ್ಪ, ಎಲ್ಲನೂ ಬಿಟ್ಬಿಡಿ. ಇದೇ ಪುಷ್ಪ ಫಿಲಮ್ದು ನಮ್ಮ ಅಲ್ಲು ಅರ್ಜುನ್ ಅವರು ಮಾತಾಡ್ತಾ ಇದ್ದಾರಲ್ಲ, ಅವ್ರು ಮುನ್ನ ತಮಿಳ್ನಾಡಲ್ಲೊಂದು ಇವೆಂಟ್ ಮಾಡಿದರು, ಅಲ್ಲಿ ತಮಿಳಲ್ಲಿ ಮಾತಾಡಿದ್ರು. ಅವ್ರು ಹೇಳಿದರು, ಅವರು ನಾನು ತಮಿಳ್ನಾಡಲ್ಲಿದ್ದರೆ ತಮಿಳೇ ಮಾತಾಡಬೇಕು, ತೆಲುಗಲ್ಲಿದ್ದರೆ ತೆಲುಗೇ ಮಾತಾಡಬೇಕು, ಅದು ಹಿಂದಿ ಹೋದರೆ ಹಿಂದಿನೇ ಮಾತಾಡಬೇಕು, ಅಲ್ಲೂ ಕನ್ನಡ ಹೇಳಿಲ್ಲ. ನಿನ್ನ ಪ್ರಮೋಷನ್ಗೂ ನಿನ್ನೆ ಇಲ್ಲೊಂದು ಇವೆಂಟ್ ಇತ್ತು, ಅದಕ್ಕೂ ಬಂದಿಲ್ಲ. ಮತ್ತು ನೀವು ಕನ್ನಡಿಗರು ನಿಮ್ಗೆ ನಾಚಿಕೆ ಆಗ್ಬೇಕು. ಯಾಕೆ ನಿಮ್ಮ ಮೂವಿ ನೋಡ್ತೀರಾ? ಬಂದರೆ ಕನ್ನಡದಲ್ಲಿ ಒಂದು ಥಿಯೇಟ್ರಲ್ಲಿ ಹಾಕಲಿ, ಕನ್ನಡ ಬೇಕಾದ್ರೆ ನೋಡಲಿ. ಬೇರೆ ಸಿಂಗಲ್ ಸ್ಕ್ರೀನ್ ಕನ್ನಡಕ್ಕಿಂತ ಇರುವಂಥ ಕನ್ನಡ ಫಿಲ್ಮ್ಗೆ ಅಂತ ಇರುವ ಸಿಂಗಲ್ ಸ್ಕ್ರೀನ್ನ ನೀವು ಯಾರ್ಯಾರಿಗೋ ಹೋಗ್ಬಿಟ್ಟು ಪರಭಾಷೆ ಎಲ್ಲರಿಗೆ ಕೊಡ್ತಾ ಇದ್ರಲ್ಲ, ಅದು ಯಾವುದೋ ಪ್ರೊಡಕ್ಷನ್, ಅದು ಯಾವುದು ವಿಪಮ್ ಪ್ರೊಡಕ್ಷನು. ಅವನು ದುಡ್ಡು ಮಾಡೋಕ್ಕೋಸ್ಕರ ಅವನದೆಲ್ಲ ಅದು ಬಿಡು. ಅದು ಯಾವುದು ನಿಮ್ಮದು ಆಂಧ್ರದವರೇ ದುಡ್ಡು ಅದು ಇದೆಲ್ಲ ಅವರೇ ಹಾಕಿರ್ತಾರೆ. ಇವನು ಎದುರುಗಡೆ ನಿಂತ್ಕೊಂಡು ಓಡಾಡ್ತಾ ಇರ್ತಾನೆ. ಅದಕ್ಕೆ ಅವನು ಯಾವಾಗ ನೋಡಿದ್ರೆ ಆಂಧ್ರದವ್ರಿಗೆ ಸಪೋರ್ಟು, RRRಗೂ 3 ಇದು. ಆಮೇಲೆ ಹಾಗಾದರೆ ನಾನು ಹೇಳೋಂಗೆ ಮುನ್ನೆ ಇವಾಗ ಇದು ಎಷ್ಟು ಚೆನ್ನಾಗಿರೋ ಫಿಲಮು, ಇವಾಗ ಹೇಳ್ತಾ ಇರೋದು ನಿಮ್ಮ ಮುರಳಿ ಫಿಲಮು, ಅದು 3 ವಾರ ಓಡೋದು ಎತ್ತಿಸ್ತಾ ಇದ್ರಲ್ಲ, ಕನಿಷ್ಠ ಜ್ಞಾನ ಇಲ್ವಾ? ಇವಾಗ ಅನಿಸ್ತಾ ಐತೆ ದರ್ಶನ್ ಸರ್ ಯಾವ ವಿಷಯಕ್ಕೋಸ್ಕರ ಗ್ರೇಟ್ ಆಗ್ತಾರೆ ಅಂತ ನಾನು ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಈ ಸಮಯದಲ್ಲಿ ದರ್ಶನ್ ಸರ್ ಇದ್ದಿದ್ರೆ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ, ಇದೇ ಡಿಸೆಂಬರಲ್ಲಿ ಲಾಸ್ಟ್ 27 ಅವರು ಹೇಳಿರೋ ರೀತಿ, ಕನ್ನಡದ ನಮ್ಮ ಫಿಲ್ಮ್ ಬರೋಕ್ಕೆ ಯಾಕೆ ಭಯ? ಆ ಒಂದು ಕನ್ನಡಕ್ಕೆ ಹೊಸೊಬ್ಬರಿಗೆ ಅವರು ಕೊಡ್ತಾ ಇದ್ದ ಒಂದು ಮಾನಸಿಕವಾಗಿ ಎಲ್ಲ ಅಂದರೆ ದೈಹಿಕವಾಗಿ ಹೆಂಗಿರಬೇಕು ಅದನ್ನೆಲ್ಲ ಪ್ರತಿಯೊಂದು ಹೊಸೊಬ್ಬರಿಗೆ ಅವಕಾಶ ಕೊಡ್ತಾ ಇದ್ದಿದ್ದು. ಅದಕ್ಕೆ ದರ್ಶನ್ ಸರ್ ಏನಕ್ಕೆ ಅಂತ ಯಾವಾಗಲೂ ನನಗೆ ಅದು ಅನಿಸ್ತಾ ಇರೋದು, ಏನಕ್ಕೆ ದರ್ಶನ್ ಸರ್ನ ಇಷ್ಟೊಂದು ಇದು ಮಾಡ್ತಾ ಇದ್ದಾರೆ ಅಂತ. ಆ ಒಂದು ರೀಸನ್ಗೋಸ್ಕರ ದರ್ಶನ್ ಸರ್, ನಾನು ಸುದೀಪ್ ಸರ್ನ ಅಭಿಮಾನಿಯಾಗೇ ಮಾತಾಡ್ತಾ ಇರೋದು, ದರ್ಶನ್ ಅಭಿಮಾನಿ ಅಂತೂ ಅಲ್ಲ. ಡಿ ಬಾಸ್ ಏನಂತೀರ ಅವ್ರ ಅಭಿಮಾನಿ ಅಲ್ಲ, ಸುದೀಪ್ ಅವರ ಅಭಿಮಾನಿಯಾಗಿ ಮಾತಾಡ್ತಿರೋದು. ನನಗೆ ಕೋಪ ಇರೋದು ಒಂದೇ, ನೀವು ಬೇರೆ ಎಲ್ಲ ಇವಾಗ ನೋಡಿ ನಾನು ಹೇಳೋದು ಇಷ್ಟೇ,
ಇವತ್ತು ನೆಕ್ಸ್ಟು 2 ಕನ್ನಡ ದೊಡ್ಡ ದೊಡ್ಡ ಫಿಲಮ್ ಬರ್ತಾ ಐತೆ, ಒಂದು ಸುದೀಪ್ ಸರ್ದು ಒಂದು ಉಪೇಂದ್ರ ಸರ್ದು. ಆ ಫಿಲಮ್ಗೆ ಅಷ್ಟೇ ಸ್ಕ್ರೀನ್ ಸಿಗಬೇಕು. ಸಿಕ್ಕಿಲ್ಲ ಅಂತಂದರೆ ಇದೇ ಎಲ್ಲಿ ಅಕಸ್ಮಾತ್ ಅವತ್ತಿನ ದಿನ ಬೇರೆ ಎಲ್ಲಿ ಪುಷ್ಪ ನಡೀತಾ ಐತೆ, ನಾ ಸೀರಿಯಸ್ ಆಗಿ ಹೇಳ್ತೀನಿ, ದೊಡ್ಡ ದೊಡ್ಡ ಕಲ್ಲನ್ನ ತೆಗೆದು ಬಿಸಾಡ್ಬಿಡ್ತೀನಿ, ಹೊಡೆದಾಕ್ಬಿಡ್ತೀನಿ, ಒಂದು 3-4 ಹಲ್ಲೆ ಮಾಡಿಬಿಡ್ತೀನಿ. ನಿಮ್ಮ ಪರವಾಗೇ ಇಲ್ಲ, ನೀವು ಹಾಕಿ ಇವಾಗ ನಾನು ಏನೋ ಹಲ್ಲೆ ಹಾಕಿದಂತ ನನ್ನ ಮೇಲೆ ಕೇಸ್ ಹಾಕ್ತೀರಾ, ಮಾಡಿಸಿ, ತೊಂದರೆನೇ ಇಲ್ಲ. ಯಾಕಂದರೆ ಕನ್ನಡ 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 ಅಂದ್ಕೊಂಡು ಅವ್ರು ಬರ್ತಾರೆ. ಸಾರಾ ಗೋವಿಂದು 200ಗಿಂತ ಜಾಸ್ತಿ ಆಯಿತು ಅಂದರೆ ಕನ್ನಡದವರು. ಪಕ್ಕ ಸ್ಟೇಟ್ ಅವ್ರು ಇವಾಗ ಏನು ಹೇಳ್ತಾರೆ ಗೊತ್ತಾ, ನೋಡಿದ್ರೇನಪ್ಪ ನಿಮ್ಮವ್ರೇನೋ ಹೇಳ್ತಾ ಇದ್ರು ರಿಲೀಸ್ ಮಾಡೋಕ್ಕೆ ಬಿಡಲ್ಲ, 200 ರೂಪಾಯಿ ಜಾಸ್ತಿ, ಇವಾಗ ನೋಡಿದ್ರೆ ನಾವು ಹೆಂಗೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ. ನಮಗೆ ಅದೆಲ್ಲ ಕೇಳೋಕ್ಕೆ, ಯಾಕಂದ್ರೆ ನಾವು ಕನ್ನಡಿಗರಲ್ಲ, ಎಲ್ಲ ಸಹಿಸ್ಕೊಂಡು ನಮ್ಮ ಮನೆಯವ್ರಿಗೆ ನಾವು ಫಸ್ಟ್ ಏನು ಕೊಡೋದು ಬೇಡ, ನಾವು ಫಸ್ಟು ಬೇರೆಯವ್ರಿಗೆ. ನೋಡಿ ಶಿವಣ್ಣಾದರೂ ಅಷ್ಟೇ ಯಾವಾಗಲೂ ಹೇಳ್ತಾರೆ ನಮ್ಮದು ತಮಿಳ್ನಾಡು ಅಂತ ಶಿವಣ್ಣನಿಗೆ ಯಾರು ಸ್ಕ್ರೀನ್ ಸಿಕ್ಕಿಲ್ಲ ರೀ ರಣತಿ ಬೈರಲ್ಗೆ. ಇನ್ನೇನು ಹೇಳ್ಬೇಕು ಹೇಳಿ, ಫ್ಯಾನ್ ಇಂಡಿಯಾ ಮೂವಿ ಅವ್ರದ್ದೆಲ್ಲ ಫ್ಯಾನ್ ಇಂಡಿಯಾಗೆ ಬರೋದು. ಇಲ್ಲಿ 3 ಥಿಯೇಟ್ರು ಕನ್ನಡದ ಪಾಪ ಸಣ್ಣ ಮೂವಿ ಮಾಡಿರೋಲ್ಲ, ಏನಾಗಬೇಕು ಹಿಂಗೆಲ್ಲ. ಇದು ಫೈನಲ್ ವಾರ್ನಿಂಗ್ ನಾನು ಕೊಡ್ತಾ ಇರೋದು, ಫೈನಲ್ ವಾರ್ನಿಂಗೇ ಕೊಡ್ತಾ ಇರೋದು. ಯಾವತ್ತು UI ಬರುತ್ತೆ, ಯಾವತ್ತು ಮ್ಯಾಕ್ಸ್ ಬರುತ್ತೆ, ಇಲ್ಲೆಲ್ಲ ಕರ್ನಾಟಕದಲ್ಲಿ ಅದರದ್ದೇ ರಾಜಾಜಿಸಬೇಕು. ಅದು ಬಿಟ್ಟು ಇಲ್ಲಿ ಮತ್ತೆ ಪುಷ್ಪ ಅಂತ ಅಂದ್ಕೊಂಡ್ರೆ ಥಿಯೇಟ್ರ್ ನುಗ್ಬಿಟ್ಟು ಹೊಡಿತೀವಿ. ಎಷ್ಟು ವಾಲಂಟಿಯರಾಗಿ ಬರ್ತೀವೋ ಗೊತ್ತಿಲ್ಲ, ಅದಕ್ಕೆ ಜೈಲಲ್ಲಿ ಹೋಗಿ ಕುತ್ಕೊಳ್ಳೋಕ್ಕೂ ರೆಡಿ ಇದ್ದೀವಿ. ಯಾಕಂದರೆ ಕನ್ನಡ ಎಲ್ಲ ಅಲ್ಲೇದು ಮುಗಿದು ಎಲ್ಲ ಮುಗ್ದಾಗೈತೆ. ಇವಾಗ ಇಂಡಸ್ಟ್ರಿಯಿಂದ ಸ್ವಲ್ಪ ಆದರೂ ನಾವು ಕನ್ನಡ ಅನ್ನೋದು ಮಾತಾಡ್ತಾ ಆದರೂ ಇದ್ದೀವಿ. ನಿಜ ಹೇಳ್ಬೇಕಂದ್ರೆ ಅದನ್ನು ನೀವು ಇಲ್ದಂಗೆ ಮಾಡಿಬಿಡ್ಬೇಡಿ. ಓಕೆ, ಸಾರಾ ಗೋವಿಂದ ಅವ್ರ ಸರ್ಗೆ ಇಷ್ಟೇ ಹೇಳೋದು, ಮೊನ್ನೆ ಅಷ್ಟೊಂದು ದೊಡ್ಡ ನೀವು ಒಂದು ಭಾಷಣ ಮಾಡಿದ್ರಿ, ತುಂಬ ಖುಷಿ ಆಯಿತು. ಎಷ್ಟೋ ಕನ್ನಡ ದೊಡ್ಡವರಿಗೆ ಮೈ ಜುಮ್ ಅನಿಸ್ತಾ ಇತ್ತು. ಅಕಸ್ಮಾತ್ ಜಾಸ್ತಿ ಏನಾದರೂ 200 ರೂಪಾಯಿಗಿಂತ ಮಾಡಿದ್ರೆ ಹಿಂಗೆ ಮಾಡ್ತೀನಿ ಅಂತ. ಸರ್ 3,000 ಸರ್, 200-500 ಅಲ್ಲ ಸರ್, 3,000 ಸರ್, 2,000 ಸರ್. ಸಿಂಗಲ್ ಸ್ಕ್ರೀನ್ಗೆ ಬಿಟ್ಬಿಡಿ ಸರ್. ಪುಷ್ಪ ಎಲ್ಲ ಯಾಕೆ ಸರ್ ಸಿಂಗಲ್ ಸ್ಕ್ರೀನ್ಗೆ ತುಂಬಿಸ್ತಾ ಇದ್ದೀರಾ? ಕನ್ನಡದ ಫಿಲ್ಮ್ ಎಷ್ಟೊಂದು ಇದೆ ಅಲ್ವಾ ಸರ್? ಪಾಪ ಅವ್ರು ಏನು ಸರ್ ಮಾಡಿದರು? ಎಷ್ಟು ಒಳ್ಳೆ ಸಿನಿಮಾ ತೆಗ್ದುಬಿಟ್ಟು ಪುಷ್ಪ ಆಗ್ತಾ ಇದ್ದೀರಾ. ಮಾಡಿ ಸರ್, ಮಾಡಿ, ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಆಮೇಲೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಆವತ್ತು UI ಮತ್ತು ಇದು ಬರುತ್ತೆ ಫಿಲಮು. ಆಮೇಲೆ ನಮ್ಮ ಮೋಹಿನಿ ಅದು ಯಾವುದೋ ಪಾಪ ಅವ್ರದ್ದು ಎಲ್ಲ ಸ್ಕ್ರೀನಿಂಗ್ ಇದ್ಬಿಟ್ಟು ತೆಗೆದುಬಿಟ್ಟಿದ್ದಾರೆ. ನೀವು ಅವ್ರಿಗೆ ಕನಿಷ್ಠ ಸಾರಾ ಗೋವಿಂದ್ ಅವರು ಒಂದು ರಿಪ್ಲೈನ ಹೆಂಗೆ ಕೊಟ್ಟಿದ್ದೀರ ಅಂತ ನೀವು ನೋಡಿ ವಿಡಿಯೋ, ನಿಮಗೆ ಅರ್ಥ ಆಗುತ್ತೆ. ಓಕೆ, ಆಮೇಲೆ ನಾನು ಹೇಳ್ತಾ ಇರೋದು ನಂದು ಇಷ್ಟೇ, 20ನೇ ತಾರೀಕು ಮತ್ತು 25 ಈ ಎಲ್ಲ ಕರ್ನಾಟಕದಲ್ಲಿ ನಮ್ಮ ಫಿಲ್ಮೇ ಇರಬೇಕು, ನಮ್ಮ ಫಿಲ್ಮೇ ಇರಬೇಕು. ಇಲ್ಲ ಅಂತಂದರೆ ಅನ್ಯ ಭಾಷೆಯ ಫಿಲ್ಮು ಎಲ್ಲಿರುತ್ತೋ ಅಲ್ಲಿ ನಾವು ಹೋಗ್ಬಿಟ್ಟು ತಲ್ಲೊಡಿತೀನಿ, ಅಲ್ಲೇ ಮಾಡ್ತೀವಿ. ಅದು ಏನಾದರೂ ಮಾಡ್ತೀವಿ, ಅದಕ್ಕೋಸ್ಕರ ಜೈಲಿಗೆ ಹೋಗ್ತೀವಿ. ಪರ ರಾಜ್ಯದವ್ರಿಗೂ ಗೊತ್ತಾಗಬೇಕು, ನಾವು ಅನ್ನ ತಿಂತಿದ್ದೀವಿ, ಅಲ್ಲಿ ಹೋಗ್ಬಿಟ್ಟು ಅವರು ಇಲ್ಲಿ ಬಂದಾಗ ತಿನ್ನೋಕೆ ಬಿಡೋಣ ಅಂತ ಹೇಳ್ಬಿಟ್ಟು. ಆಯಿತಾ? ಜೈ ಹಿಂದ್, ಜೈ ಕರ್ನಾಟಕ.